ಗೋಕರ್ಣದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಗಳಿಗೆ ಕಪಾಟನ್ನು ದೇಣಿಗೆಯಾಗಿ ನೀಡಲಾಯಿತು. ಇದೇ ಪ್ರಥಮ ಬಾರಿಗೆ ಸಂಸ್ಥೆಯೊಂದು ಶಾಲೆಗೆ ಅನುಕೂಲವಾಗುವ ಮಾದರಿಯಲ್ಲಿ ವಿನ್ಯಾಸಗೊಳಿಸಿ ಕಪಾಟನ್ನ ನೀಡಿದ್ದು ಶಾಲಾ ಪರಿಕರಗಳನ್ನು ಇಟ್ಟುಕೊಳ್ಳಲು ಉಪಯುಕ್ತವಾಗಿದೆ. ಬಂಗ್ಲೆಗುಡ್ಡೆ, ಅಜ್ಜಿಹಕ್ಕಲ, ಬೇಲೆಕಾನ, ತದಡಿ, ಚೌಡಿಗೆರೆ, ಬಜ್ಜೂರು, ತಾರಮಕ್ಕಿ ನಂಬರ್ 1 ಶಾಲೆ, ದಂಡೆಭಾಗ, ಬೇಲೆಹಿತ್ತಲ, ಆಡುಕಟ್ಟೆ ನಂಬರ್ 2 ಶಾಲೆಗಳಿಗೆ ನೀಡಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ವೇದಮೂರ್ತಿ ರಾಜಗೋಪಾಲ್ ಅಡಿ, ಉಪಾಧ್ಯಕ್ಷ ಮಹೇಶ್ ಮಾರ್ಕಾಂಡೆ, ನಿರ್ದೇಶಕರಾದ ಜಯರಾಮ್ ಹೆಗಡೆ, ಮಂಗಲಾ ಮುಕ್ರಿ, ತಿಮ್ಮಣ್ಣ ನಾಯಕ್, ಗಣಪಯ್ಯ ಉಪಾಧ್ಯ, ಸಂತೋಷ್ ಅಡಿ, ಹುಲಿಯಾ ಗೌಡ, ಶಾಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ತೀರಾ ಅವಶ್ಯವಿರುವ ಕಪಾಟನ್ನ ಪೂರೈಸಿದ ಸಹಕಾರಿ ಸಂಘಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಭ್ರಷ್ಟಾಚಾರ, ಲಂಚ, ಬೆಲೆ ಏರಿಕೆ ವಿರೋಧಿಸಿ ಜನಶಕ್ತಿ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ವಾರ್-ಅಂಕೋಲಾ ಪಾದಯಾತ್ರೆಗೆ ಮಂಗಳವಾರ ಬೆಳಿಗ್ಗೆ ನಗರದ ಗಾಂಧಿ ಉದ್ಯಾನದಿಂದ ಶ್ರೀ ರಾಮಕೃಷ್ಣಾಶ್ರಮದ ಸ್ವಾಮಿ ಭವೇಶಾನಂದಾಜಿ ಚಾಲನೆ ನೀಡಿದರು. ಕರ್ವಾರ ನಗರದ ಗಾಂಧಿ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ನಂತರ ಇದೇ ಉದ್ಯಾನವನದಲ್ಲಿರುವ ಶಿವಾಜಿ ಹಾಗೂ ಹೆಂಜಾನಾಯ್ಕ್ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಗೌರವ ಸಲ್ಲಿಸಿದ ನಂತರ ಸ್ವಾಮಿ ಭವೇಶಾನಂದರು ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ವಾರ್-ಅಂಕೋಲಾ ಪಾದಯಾತ್ರೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮಿ ಭವೇಶಾನಂದರು, ಸುಂದರ ಹಾಗೂ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಭ್ರಷ್ಟಾಚಾರ ತೊಲಗಿಸುವ ಅತಿ ಅವಶ್ಯವಿದೆ. ಭ್ರಷ್ಟಾಚಾರ, ಲಂಚ, ಬೆಲೆ ಏರಿಕೆಯಂತಹ ಪಿಡುಗುಗಳು ಕಣ್ಮರೆಯಾದಾಗಲೇ ಸಮಾಜ ಉನ್ನತವಾದ ಬದುಕನ್ನ ಕಂಡುಕೊಳ್ಳಲು ಸಾಧ್ಯವಾಗಲಿದೆ. ಈ ದಿಶೆಯಲ್ಲಿ ಈ ಪಾದಯಾತ್ರೆ ಸೂಕ್ತ ರೀತಿಯಲ್ಲಿ ಜನಜಾಗೃತಿ ಮೂಡಿಸುವಂತಾಗಲಿ ಎಂದರು. ಭ್ರಷ್ಟಾಚಾರ, ನೌಕರಿ ಇಲ್ಲ, ಈ ಥರ ಈ ಪರಿಸ್ಥಿತಿ ದೂರ ಆಗಲಿಕ್ಕೆ ನಮ್ಮ ಒಂದು ವಿಚಾರವಂತರು, ಶ್ರದ್ಧಾವಂತರು ಮತ್ತು ಸಂತೋಷ್ ಹೆಗಡೆ ಅವರು ನಾಳೆ ಬರ್ತಾ ಇದ್ದಾರೆ. ಸೊ ಈ ಭ್ರಷ್ಟಾಚಾರ ರಾಕ್ಷಸ ದೂರ ಆಗಲಿ, ಆ ಒಂದು ಭಾವನೆ ಇಟ್ಕೊಂಡು ನಾವು ಇಲ್ಲಿ ಪ್ರಯತ್ನ ಮಾಡ್ತೇವೆ. ನಮ್ಮ ಶ್ರೀಕೃಷ್ಣ ಗೀತೆ ಒಳಗೆ ಒಂದೇ ಮಾತು ಹೇಳಿದ್ದಾರೆ, ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಎಲ್ಲರಿಗೆ ಗೌರವ ಕೊಡಿ, ಎಲ್ಲರಿಗೆ ಸೇವೆ ಮಾಡಿ, ಎಲ್ಲರೂ ಪ್ರೇಮದಿಂದ ಬಾಳಿ. ನಮಸ್ಕಾರ. ಕಾರ್ವಾರ್-ಅಂಕೋಲಾ ಪಾದಯಾತ್ರೆಯ ನೇತೃತ್ವ ವಹಿಸಿರುವ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ, ಭ್ರಷ್ಟಾಚಾರ ಇಂದು ಎಲ್ಲೆಡೆ ಹೆಚ್ಚಾಗಿದೆ. ಹೀಗಾಗಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಲು ಇಂತಹ ಪಾದಯಾತ್ರೆಯ ಅನಿವಾರ್ಯತೆ ನಮಗಿದೆ. ನಿರುದ್ಯೋಗ, ರೈತರ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳಿವೆ. ಗ್ರಾಮ ಪಂಚಾಯತ್ನಿಂದ ವಿಧಾನಸೌಧದವರೆಗೆ ಭ್ರಷ್ಟಾಚಾರ ಆವರಿಸಿಕೊಂಡಿದೆ. ಕಾರವಾರ ಅಮ್ಮದಳ್ಳಿ ಆವರ್ಸಾ ಮೂಲಕ ಪಾದಯಾತ್ರೆ ನಡೆಯಲಿದೆ. ಬುಧವಾರ ಅಂಕೋಲಾ ತಲುಪಲಿದ್ದೇವೆ. ಅಂಕೋಲಾದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಕೂಡ ನಮ್ಮ ಜೊತೆಗೆ ಸೇರಲಿದ್ದಾರೆ. ಈ ಒಂದು ನಮ್ಮ ಏನು ಪಾದಯಾತ್ರೆ ಹೇಳುವಂತಹ ಒಂದು ಚಳುವಳಿನೇ ಹೇಳಬಹುದು. ಆ ಚಳುವಳಿಗೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಸುಕ್ರಜ್ಜಿ ಸಹಿತ ತಾವು ಬರ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ತುಳಸಿ ಗೌಡ ಅವರು ಸಹಿತ ತಾವು ಬರ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಬರ್ತೇವೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಸಹಿತ ಅಲ್ಲಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದಂತಹ ಅವರು. ಹಾಗಾಗಿ ಅನೇಕ ನಾಯಕರು ಸಹಿತ ಬರ್ತಾರೆ. ಪ್ರಭಾಕರ್ ಮಾಳ್ಸೇಕರ್ ಮಾತನಾಡಿ, ಭ್ರಷ್ಟಾಚಾರ ಎನ್ನುವುದು ಇಂದು ಅತಿಯಾಗಿದೆ. ಯಾರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ. ಮಾಧವ್ ನಾಯಕ್ ನೇತೃತ್ವದಲ್ಲಿ ಕಾರ್ವಾರ್-ಅಂಕೋಲಾ ಪಾದಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿರುವುದು ಅಭಿನಂದನೀಯ. ಇಂತಹ ಪಾದಯಾತ್ರೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಪಾಲ್ಗೊಳ್ಳುತ್ತಿರುವುದು ನಮಗೆ ಶಕ್ತಿ ನೀಡಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ರಾಮಾನಾಯ್ಕ್ ಮಾತನಾಡಿ, ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವವರೇ ಇಲ್ಲವಾಗಿದ್ದಾರೆ. ಎಲ್ಲರೂ ಮೌನವಾಗಿದ್ದಾರೆ. ಜನಸೇವೆಗಾಗಿ ಆರಿಸಿ ಕಳಿಸಿದವರು ಏನು ಮಾಡುತ್ತಿದ್ದಾರೆ? ಅಡಿಗೆ ಸಿಲಿಂಡರ್ ಬೆಲೆ 1200 ರೂಪಾಯಿಗೆ ಏರಿಕೆಯಾಗಿದೆ. ಮೆಣಸಿನ ದರ ಕೆಜಿಗೆ 600 ರೂಪಾಯಿಗೆ ಏರಿಕೆಯಾಗಿದೆ. ನಾವು ಉಪವಾಸ ಬಿದ್ದು ಸತ್ರೆ ನಮ್ಮನ್ನ ಕೇಳುವವರು ಯಾರು? ಯುವ ಜನತೆಯಲ್ಲಿ ಧ್ವನಿ ಎತ್ತುವ ಸಾಮರ್ಥ್ಯ ಬೆಳೆಸಲು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೆಲೆ ಏರಿಕೆಯನ್ನು ವಿರೋಧಿಸ್ತಾರೆ, ನಿರುದ್ಯೋಗ ಸಮಸ್ಯೆಯನ್ನು ಖಂಡಿಸ್ತಾರೆ, ಈ ಖಾಸಗೀಕರಣವನ್ನು ಖಂಡಿಸ್ತಾರೆ. ಅಂಥವರೆಲ್ಲ ಸೇರಿಕೊಂಡು ಕಾರವಾರದಿಂದ ಅಂಕೋಲದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಗತಿಪರವಾದಂಥ ಸಂಘಟನೆಗಳು ಸೇರಿ ಮಾಡುವಂಥ ಒಂದು ಪಾದಯಾತ್ರೆ. ಇದರಲ್ಲಿ ನಾವು ಕಾರವಾರದಿಂದ ಈಗ ಹೊರಟಿದ್ದೇವೆ. ಬಿಣಗಾದಲ್ಲಿ ಜನ ಸೇರ್ತಾರೆ, ಅರಗಾದಲ್ಲಿ ಸೇರ್ತಾರೆ, ಅಮ್ದಳ್ಳಿಯಲ್ಲಿ ಸೇರ್ತಾರೆ, ಚೆಂಡ್ಯಾದಲ್ಲಿ, ಹೀಗೆ ಅಲ್ಲೆಲ್ಲಿ ಜನ ಕಾಯ್ತಾ ಇದ್ದಾರೆ. ಜನ ಸೇರಿಕೊಂಡು ದೊಡ್ಡ ಬೃಹತ್ ಮೆರವಣಿಗೆಯಾಗಿ ನಾವು ಇವತ್ತು ಅವರ್ಸಾದಲ್ಲಿ ತಂಗುತ್ತೇವೆ. ಈ ಪಾದಯಾತ್ರೆಯಲ್ಲಿ ಮಾಧವ್ ನಾಯಕ್ ಅವರ ಪತ್ನಿ ಹಾಗೂ ಪ್ರಮುಖರಾದ ಖೈರುನ್ನಿಸಾ ಶೇಖ್, ಅಲ್ತಾಫ್ ಶೇಖ್, ಬಾಬು ಶೇಖ್, ದೀಪಕ್ ವೈಂಗಣ್ಕರ್, ಡಿಕೆ ನಾಯ್ಕ್, ಸೂರಜ್ ಕೋರಂಕರ್ ಮೊದಲಾದವರು ಪಾಲ್ಗೊಂಡಿದ್ರು. ಪಾದಯಾತ್ರೆ ಉದ್ದಕ್ಕೂ ಅಲ್ಲಲ್ಲಿ ಜನರು ಸೇರ್ಪಡೆಗೊಳ್ಳುತ್ತಾ ಸಾಗಿದ್ದು ವಿಶೇಷವಾಗಿತ್ತು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.